ಗಂಗಾ ನದಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀನ್ಸ್, ಎಷ್ಟು ವಿಶಾಲವಾಗಿದೆ ನೀರು, ಎಷ್ಟು ಕ್ಲಿಯರ್ ಆಗಿದೆ ಗಂಗಾ ನದಿ. ನಾವಿದೀವಿ ಈಗ ರಿಷಿಕೇಶ್ ಅಲ್ಲಿ. ಇಲ್ಲಿ ಹರಿತಾ ಇರೋದು ಪವಿತ್ರವಾದ ಗಂಗಾ ನದಿ. ಗಂಗಾ ನದಿಯಲ್ಲಿ ಎಲ್ಲ ರಿವರ್ ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ನಾವು ಹೋಗ್ತೀವಿ, ಬಟ್ ಇವತ್ತು ಹೋಗಲ್ಲ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ಹೋಗ್ತೀವಿ ನಾವು. ಅದು ರಾಮ್ ಜೂಲಾ. ಅದು ಇಲ್ಲಿ ಫೇಮಸ್ ರಾಮ್ ಜೂಲಾ, ಲಕ್ಷ್ಮಣ್ ಜೂಲಾ, ಸೀತಾ ಜೂಲಾ, ಹನುಮಾನ್ ಜೂಲಾ ಅಂತ ತುಂಬಾ ಜೂಲಾಗಳಿದೆ. ಜೂಲಾ ಅಂದ್ರೆ ತೂಗು ಸೇತುವೆ. ಒಂದೇ ಸಿಂಗಲ್ ಕೇಬಲ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತ ತೂಗು ಸೇತುವೆ. ಅದ್ರ ಮೇಲೆ ಕೆಲವೊಂದು ಜೂಲಾದಲ್ಲಿ ವೆಹಿಕಲ್ಸ್ ಗಳು ಕೂಡ ಓಡಾಡ್ತವೆ. ಇದನ್ನ ದಾಟ್ಕೊಂಡು ಆ ಕಡೆ ಹೋದ್ರೆ ಅಲ್ಲಿ ನಮ್ಗೆ ಸುಮಾರಷ್ಟು ಆಶ್ರಮಗಳು, ಯೋಗ ಸೆಂಟರ್ಸ್, ವೆಲ್ನೆಸ್ ಸೆಂಟರ್ಸ್, ತುಂಬಾ ಇನ್ಸ್ಟಿಟ್ಯೂಷನ್ಸ್ ಗಳಿದೆ. ಈ ಸಿಟಿನ ಯೋಗ ಸಿಟಿ ಅಂತ ಕೂಡ ಕರೀತಾರೆ. ಇಲ್ಲಿಗೆ ಸುಮಾರಷ್ಟು ಜನ ಫಾರಿನರ್ಸ್ ಎಲ್ಲ ಬರ್ತಾರೆ. ಯೋಗ, ಮೆಡಿಟೇಷನ್ಸ್ ಎಲ್ಲ ಕಲ್ತ್ಕೊಂಡು ಸುಮಾರು ಜನ ಇಲ್ಲೇ ಸೆಟ್ಲ್ ಆಗಿರೋರು ಇದ್ದಾರೆ. ನಮ್ಮ ಇಂಡಿಯಾದವರಿಗೆ ಏನು ಅದ್ರ ಇಂಪಾರ್ಟೆನ್ಸ್ ಇದೆ, ಅದಕ್ಕಿಂತ ಫಾರಿನರ್ಸ್ಗೆ ಅದ್ರ ಇಂಪಾರ್ಟೆನ್ಸ್ಗಳು ತುಂಬಾನೇ ಗೊತ್ತು. ನೋಡಿ ರಿವರ್ ರಾಫ್ಟಿಂಗ್ ಹೋಗ್ತಾ ಇದ್ದಾರೆ. ಇಲ್ಲಿ ರಿಷಿಕೇಶ್ ಅಲ್ಲಿ ಸುಮಾರಷ್ಟು ಅಡ್ವೆಂಚರಸ್ ಗೇಮ್ಸ್ ಗಳಿದೆ. ರಿವರ್ ರಾಫ್ಟಿಂಗ್, ಬಂಗಿ ಜಂಪಿಂಗ್, ಹಾಟ್ ಏರ್ ಬಲೂನ್, ಆ ರೀತಿ ಸುಮಾರಷ್ಟಿದೆ. ಇಲ್ಲಿ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡೋದಕ್ಕಂತಾನೆ ಬರ್ತಾರೆ ಇಲ್ಲಿಗೆ. ಇಲ್ಲಿ ಬಂದ್ಮೇಲೆ ಅಲ್ಲಿ ನೋಡಿ 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 ಆ ರೀತಿ ನದಿಯಲ್ಲಿ ಕೆಳಗಡೆ ಹೋಗ್ಬೋದು, ನೀರಲ್ಲಿ ಇಳಿಬೋದು ಆರಾಮಾಗಿ. ಇದು ತುಂಬಾ ಆಳ ಇದೆ. ಎರಡು ವರ್ಷದ ಹಿಂದೆ ನಾನು ಸೇಮ್ ಇದೇ ತರ ರಿವರ್ ರಾಫ್ಟಿಂಗ್ ಮಾಡಿದ್ದೆ. ಒಳ್ಳೆ 5 days ಆದ್ಮೇಲೆ ನಾವು ಹೋಗ್ತೀವಿ ಅಲ್ಲಿ. ಸೇಮ್ ಇದೆ. ಇಲ್ಲಿ ಗಂಗಾ ನದಿ ತುಂಬಾ ಕ್ಲೀನ್ ಆಗಿದೆ. ಯಾಕಂದ್ರೆ ಇದು ಫಸ್ಟ್ ಸಿಟಿ. ಇದ್ರ ಹಿಂದೆ ಯಾವ್ದು ಈ ರೀತಿ ಕಮರ್ಷಿಯಲ್ ಸಿಟೀಸ್ಗಳಿಲ್ಲ. ಹಂಗಾಗಿ ತುಂಬಾನೇ ಕ್ಲೀನ್ ಆಗಿದೆ ಗಂಗಾ ನದಿ. ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಅಲ್ಲಿ ಅದು ಗಲೀಜಾಗ್ತಾ ಹೋಗುತ್ತೆ. ಬಟ್ ಆದ್ರೆ ಈಗ ಫ್ಲೋನು ಕೂಡ ಚೆನ್ನಾಗಿದೆ. ರೈನಿ ಸೀಸನ್ ಅಲ್ಲಿ ಇಲ್ಲಿ ರಿವರ್ ರಾಫ್ಟಿಂಗ್ ಈಗ ಬಿಡೋದಿಲ್ಲ, ಯಾಕಂದ್ರೆ ಫ್ಲೋಸ್ ತುಂಬಾ ಇರುತ್ತೆ.